ಬರೀ ಒಂದೇ ₹1 ಒಳಗಡೆ ಎಷ್ಟೇ ಹಳೆತಾಗಿರೋ ಕೊಳಕಾಗಿರೋ ಜಿಡ್ಡುಗಟ್ಟಿರೋ ಅಡುಗೆ ಮನೆಯನ್ನಾದರೂ ಮತ್ತೆ ಹೊಸತರ ಥರ ಮಾಡ್ಬೋದು, ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ. ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರೆಲ್ಲ? ನನ್ನ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಕಿಚನ್ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಇದೇನು ಅಂತಂದರೆ, ನಮ್ಮ ಅಡುಗೆ ಮನೆಯಲ್ಲಿ ಎಷ್ಟೇ ಹಳೆಯ ಕಲೆಗಳಿದ್ರು, ಎಷ್ಟೇ ಕೊಳಕಿದ್ರು, ಎಷ್ಟೇ ಹಳತಾಗಿದ್ರು, ಬರೀ ಎರಡೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸೂಪರ್ ಕ್ಲೀನ್ ಮಾಡ್ಬೋದು. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ನಮಗೆ ಆ್ಯಕ್ಚುಲಾಗಿ ಕ್ಲೀನ್ ಮಾಡುವಾಗ ಎಲ್ಲಿ ತುಂಬ ಕಷ್ಟ ಆಗುತ್ತೆ ಅಂತಂದರೆ ಅಡುಗೆ ಮನೆ ಕ್ಲೀನ್ ಮಾಡಲಿಕ್ಕೆ. ಯಾಕಂತಂದರೆ ಅಡುಗೆ ಮನೆಯಲ್ಲಿ ಪದಾರ್ಥ ಅಥವಾ ಮಸಾಲೆಗಳೆಲ್ಲ ಎಣ್ಣೆ ಪಸ ಇರೋದ್ರಿಂದ ಅದು ಬಿದ್ದು ಜಿಡ್ಡಾದರೆ ಅದನ್ನ ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಅಥವಾ ನಾವು ಅಡುಗೆ ಮಾಡುವಾಗ ಗೋಡೆಗಳಿಗೆ ಏನಾದರೂ ಅಂದರೆ ವಾಲ್ಗಳಿಗೆ ಏನಾದರೂ ಈ ರಸ ಅಥವಾ ಆಯಿಲೆಲ್ಲ ಹಾರಿದರೆ ಆ ಕಲೆ ಇದೆಯಲ್ವ, ನಾವು ಎಷ್ಟು ತೊಳೆದ್ರೂ ನಾರ್ಮಲಾಗಿ ತೊಳೆದ್ರೂ ಹೋಗಲ್ಲ, ತುಂಬಾ ಕಷ್ಟಪಡಬೇಕಾಗುತ್ತೆ. ಉಜ್ಜಿ ತಿಕ್ಕಿ ಸೋಪೆಲ್ಲ ಹಾಕಿ ತೊಳಿಬೇಕಾಗುತ್ತೆ. ಬಟ್ ನನ್ನ ಇವತ್ತಿನ ವಿಡಿಯೋದಲ್ಲಿ ಟೋಟಲ್ ಆಗಿ ಅಡುಗೆ ಮನೆನ ಕಂಪ್ಲೀಟಾಗಿ ಬರೀ ಒಂದೆರಡು ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಬೋದು. ನೋಡಿ, ಕ್ಲೀನ್ ಮಾಡಲಿಕ್ಕೆ ಬರೀ ಒಂದೆರಡು ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ನಾವೊಂದು ಸೊಲ್ಯೂಷನ್ ರೆಡಿ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾನು ವೆನಿಗರನ್ನು ಯೂಸ್ ಮಾಡ್ತಾ ಇದ್ದೇನೆ. ವೆನಿಗರ್ ನಾರ್ಮಲಾಗಿ ಎಲ್ರಿಗೂ ಗೊತ್ತಿರುತ್ತೆ, ಅಂಗಡಿಗಳಲ್ಲಿ ಸಿಗುತ್ತೆ. ವೆನಿಗರ್ ಇಲ್ಲದಿದ್ದರೆ ಟೆನ್ಷನೇ ಬೇಡ, ನೀವು ಲಿಂಬೆ ರಸ ಕೂಡ ಹಾಕೋಬೋದು. ನನಗೆ ಈ ಸೊಲ್ಯೂಷನ್ ಸ್ವಲ್ಪ ಜಾಸ್ತಿ ಬೇಕು, ಯಾಕಂತಂದರೆ ನಾನು ಅಡುಗೆ ಮನೆ ಟೈಲ್ಸ್ ಇರ್ಬೋದು, ಫ್ಲೋರ್ ಮತ್ತು ಸ್ಟವನ್ನು ಕ್ಲೀನ್ ಮಾಡ್ತೀನಿ. ಆದ್ದರಿಂದ ಒಂದು 2-3 ಟೇಬಲ್ ಸ್ಪೂನಷ್ಟು ವೆನಿಗರನ್ನು ಹಾಕಿ ನಾನು ಈ ಕ್ಯಾಪಲ್ಲಿ 3 ಕ್ಯಾಪಷ್ಟು ವೆನಿಗರನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ನೋಡಿ 1 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡನ್ನು ಹಾಕೊತಾ ಇದ್ದೀನಿ. ಇದಕ್ಕೆ ಕೂಡ ಜಾಸ್ತಿ ಏನೂ ಖರ್ಚಿಲ್ಲ. ನೀವು ಸೋಡಾ ಪುಡಿ ಹಾಕಿದ ಕೂಡಲೇ ಇದೊಂದು ಸ್ವಲ್ಪ ನೊರೆ ಬಂದಾಗ ಆಗುತ್ತೆ, ಬಟ್ ತೊಂದರೆ ಇಲ್ಲ, ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. 1 ಸ್ಪೂನ್ ಅಡುಗೆ ಉಪ್ಪು ಹಾಕ್ಕೊಳ್ಳಿ, ಚೂರು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಗೆ ಇದ್ರ ಜೊತೆ ಅಡುಗೆ ಮನೆ ಕ್ಲೀನ್ ಮಾಡಿದ ನಂತರ ಘಮ ಅಂತ ಪರಿಮಳ ಬರಬೇಕು ಅಂತ ಇದ್ದರೆ 1-2-3 ಡ್ರಾಪ್ ಡಿಶ್ ವಾಶ್ ಇದೆಯಲ್ವಾ, ಈ ವಿಮ್ ಜೆಲ್ ಈ ಥರದ್ದು ಇರುತ್ತಲ್ವ, ಅದೊಂದು 2-3 ಡ್ರಾಪ್ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಲಿಂಬೆ ರಸ ಅಥವಾ ವೆನಿಗರ್, ನಾನು ಹಾಕ್ಕೊಂಡಿರೋದು ವೆನಿಗರ್, ಸೋಡಾ ಪುಡಿ, ಉಪ್ಪು. ಇದು ಕ್ಲೀನಿಂಗಿಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂತಂದರೆ, ಈ ಸೊಲ್ಯೂಷನನ್ನು ಹಾಕಿಬಿಟ್ಟು ನೀವು ಎಂಥ ಪಾತ್ರೆ ಬೇಕಾದರೂ ತೊಳಿಬೋದು, ತುಂಬಾ ಕ್ಲೀನ್ ಆಗುತ್ತೆ. ಟೈಲ್ಸ್, ಫ್ಲೋರ್ ಯಾವುದನ್ನು ಬೇಕಾದರೂ ಕ್ಲೀನ್ ಮಾಡ್ಬೋದು. ಇದಕ್ಕೆ ನಾನು 1 ಗ್ಲಾಸಷ್ಟು ನೀರನ್ನು ಹಾಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕಿದರೆ ಎಷ್ಟು ದಿನ ಬೇಕಾದರೂ ಮಾಡಿ ಇಟ್ಕೋಬೋದು. ಒಂದೇ ಸರಿ ಮಾಡಿ ಇಟ್ಕೊಂಡ್ರೆ ನೀವು ಕ್ಲೀನ್ ಯಾವಾಗೆಲ್ಲ ಮಾಡ್ತೀರೋ ಆವಾಗೆಲ್ಲ ಯೂಸ್ ಮಾಡ್ಬೋದು. ಸೊಲ್ಯೂಷನ್ ರೆಡಿ ಆಗಿದೆ, ಇಷ್ಟೇ. ಇನ್ನು ನಾವು ಕ್ಲೀನಿಂಗ್ ಕೆಲಸ ಶುರು ಮಾಡ್ಬೋದು. ನೋಡಿ, ಈ ಸೊಲ್ಯೂಷನನ್ನು ನಾನು ಸ್ಪ್ರೇ ಬಾಟಲಲ್ಲಿ ಹಾಕೊಂಡಿಟ್ಟಿದ್ದೇನೆ. ಇವಾಗ ನಾನು ಕ್ಲೀನಿಂಗ್ ಶುರು ಮಾಡ್ತಾ ಇದ್ದೇನೆ. ಇವಾಗ ಇದೆಯಲ್ವಾ, ನಿಮಗೆ ಎಲ್ಲೆಲ್ಲ ಕ್ಲೀನ್ ಮಾಡಬೇಕು ಅಲ್ಲೆಲ್ಲ ಈ ಸ್ಪ್ರೇನ ಈ ಸೊಲ್ಯೂಷನನ್ನು ಈ ಥರ ಸ್ಪ್ರೇ ಮಾಡ್ಕೊಳ್ಳಿ. ನಿಮಗೆ ಇನ್ನೊಂದು ಏನು ಅಡ್ವಾಂಟೇಜ್ ಈ ಸೊಲ್ಯೂಷನ್ದು ಅಂತಂದರೆ, ನೀವು ಇದನ್ನ ಹಾಕಿ ಒಂದು 10 ನಿಮಿಷ ಬಿಟ್ಟರೆ ಇದೆಯಲ್ಲ, ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆ ಇಲ್ಲ. ಒಂದು ಬಟ್ಟೆಯಲ್ಲಿ ಒರೆಸಿದರೆ ಕ್ಲೀನಾಗಿ ಹೋಗುತ್ತೆ. ನೋಡಿ, ಎಲ್ಲ ಕಡೆ ಸ್ಪ್ರೇ ಮಾಡ್ಕೊಂಡಿದ್ದೇನೆ, ಎಲ್ಲ ಒದ್ದೆ ಆಗಿದೆ. ಇವಾಗ ಇದಿಷ್ಟು ಕೆಟ್ಟದಾಗಿದೆಯಲ್ವಾ, ಈ ಫ್ಲೋರು ಮತ್ತು ಕಿಚನ್ ವಾಲ್, ಇನ್ನೊಂದು 5-10 ನಿಮಿಷ ಬಿಟ್ಬಿಡೋಣ. 10 ನಿಮಿಷ ಆಗಿದೆ. ಇವಾಗ ಒಂದು ಬಟ್ಟೆ ತಗೊಳ್ಳಿ, ಕ್ಲೀನಾಗಿರುವಂಥ ಬಟ್ಟೆ ತಗೊಂಡು ಅಥವಾ ಯಾವುದಾದ್ರೂ ವೇಸ್ಟ್ ಬಟ್ಟೆನ ತಗೊಂಡು ಜಸ್ಟ್ ಒರೆಸ್ಬಿಡೋಣ. ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ, ಆವಾಗ ಇದ್ದ ಈ ಕಿಚನ್ ವಾಲ್ಗೂ ಇವಾಗಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, ಎಷ್ಟು ಕ್ಲೀನ್ ಆಗಿದೆ ನೋಡಿ. ಇವಾಗ ಕಿಚನ್ ಫ್ಲೋರನ್ನು ಕೂಡ ಇದೇ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ನೋಡಿ, ಜಸ್ಟ್ ಈ ಥರ ಒರೆಸಿದರೆ ಸಾಕು. ನೋಡಿ ಎಷ್ಟು ಕ್ಲೀನ್ ಆಯಿತು ಅಂತ. ಒಂಚೂರು ಉಚ್ಚದೆ, ಒಂಚೂರು ಕಷ್ಟಪಡದೆ, ಜಾಸ್ತಿ ಖರ್ಚಿಗೆ ಕೂಡ ಇಲ್ಲ. ತುಂಬಾ ಸುಲಭವಾಗಿ ಕ್ಲೀನ್ ಮಾಡಿದ್ವಿ. ಕೊನೆಗೊಂದು ಡ್ರೈ ಬಟ್ಟೆಯಿಂದ, ಕ್ಲೀನಾಗಿರುವ ಡ್ರೈ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಳಿ. ಬರೀ ₹1 ಖರ್ಚೊಳಗಡೆ ಅಡುಗೆ ಮನೆ ಎಷ್ಟು ಕ್ಲೀನಾಗಿದೆ ನೋಡಿ. ಅವಾಗದಕ್ಕೂ ಇವಾಗದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಇಲ್ಲಿ ವಾಲಲ್ಲಿ ಫುಲ್ಲು ಮಾರ್ಕಿತ್ತು, ರಸ ಚೆಲ್ಲಿದ್ದು ಹಾರಿದ್ದು ಫುಲ್ಲು ಮಾರ್ಕಿತ್ತು. ಹಾಗೆಯೇ ಈ ಫ್ಲೋರ್ ಕೂಡ ತುಂಬಾ ಡಲ್ ಆಗಿತ್ತು. ಇವಾಗ ನೋಡಿ, ನಿಮಗೆ ಸ್ಟವ್ ಕೂಡ ನಾನು ತೋರಿಸಿದ್ದೇನೆ ಎಷ್ಟು ಕೊಳಕಿತ್ತು ಅಂತ. ಇವಾಗ ನೀವೇ ನೋಡಿ, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜಿಡ್ಡಿತ್ತು, ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೇ ಇರಿ. ಥ್ಯಾಂಕ್ಸ್ ಎಲ್ರಿಗೂ.